ನಮಸ್ತೆ ಸ್ನೇಹಿತರೆ. ಇವತ್ತಿನ ದಿನ ಅತ್ಯಂತ ಉಪಯುಕ್ತವಾಗುವಂತಹ, ಸಾಮಾನ್ಯವಾಗಿ ಎಲ್ಲರಿಗೂ ಸಿಗುವಂತಹ ಒಂದು ವಸ್ತುವಿನೊಂದಿಗೆ, ಒಂದು ಗಿಡದ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಹೌದು ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಸಾಮಾನ್ಯವಾಗಿ ನಮ್ಮ ಮನೆಯ ಸುತ್ತಮುತ್ತಲಿನ ಜಾಗದಲ್ಲಿ ಕಂಡುಬರುವ ಅದ್ಭುತವಾದಂತಹ ಗಿಡ. ಹೌದು ಸ್ನೇಹಿತರೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವೆಂದು ಎನಿಸಿಕೊಂಡಿರುವ ಈ ಒಂದು ಗಿಡ, ಅದುವೇ ಎಕ್ಕದ ಗಿಡ. ಹೌದು, ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಹೂವು. ಗಣೇಶನ ಪೂಜೆಯಲ್ಲಿ ಬಳಸಲೇಬೇಕಾದಂಥ ಈ ಒಂದು ಹೂವು, ಹಾಗೂ ಸೂರ್ಯನಿಗೆ ಸಂಬಂಧಿಸಿದ್ದು ಮಾತ್ರವಲ್ಲ, ಹಲವಾರು ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ನೀಡಬಲ್ಲವಂತಹ ಏಕೈಕ ಗಿಡವೇ ಅದುವೇ ಎಕ್ಕದ ಗಿಡ. ಹೌದು ಸ್ನೇಹಿತರೆ, ನೀವು ಸಾಮಾನ್ಯವಾಗಿ ಈ ಗಿಡವನ್ನು ನೋಡಿರುತ್ತೀರಿ, ಆದರೆ ಇದರ ಹಲವಾರು ಪ್ರಯೋಜನಗಳ ಬಗ್ಗೆ ನಿಮಗೆ ತಿಳಿದಿರುವುದಿಲ್ಲ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ, ಅಥವಾ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ, ಮದುವೆ, ಇನ್ನಿತರ ಯಾವುದೇ ವಿಚಾರದ ಸಮಸ್ಯೆಗಳಿಗೆ ಕೂಡ ಅದ್ಭುತವಾಗಿ ರಾಮ ಬಾಣದಂತೆ ಈ ಒಂದು ಗಿಡ ಕೆಲಸ ಮಾಡಬಲ್ಲದು. ಹೌದು ಸ್ನೇಹಿತರೆ, ಪುರಾತನ ಕಾಲದಿಂದಲೂ ಗ್ರಂಥಗಳಲ್ಲಿ ತಿಳಿಸಿರುವಂತೆ ಹಲವಾರು ಪ್ರಯೋಜನಗಳನ್ನು ಹೊಂದಿರುವಂತಹ ಈ ಒಂದು ಗಿಡ ನಿಮ್ಮ ಮನೆಯಲ್ಲಿನ ಯಾವುದೇ ಸಮಸ್ಯೆಗೆ ಉತ್ತಮ ರೀತಿಯ ಫಲವನ್ನು ನೀಡುತ್ತದೆ. ಹೌದು, ಹಿಂದೂ ಧರ್ಮದಲ್ಲಿ ಕೆಲವು ಗಿಡ ಮರಗಳಿಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ. ಗಿಡಗಳು ದೇವರ ಒಂದು ಪ್ರತಿರೂಪ ಎಂದು ಸಹ ನಂಬಲಾಗುತ್ತದೆ, ಹಾಗೂ ಕೆಲವು ಪವಿತ್ರ ಸಸ್ಯಗಳನ್ನು ದೇವರಿಗೆ ಅತ್ಯಂತ ಪ್ರಿಯವಾಗಿರುತ್ತದೆ. ಅಂತಹ ಶ್ರೇಷ್ಠ ಶಕ್ತಿಯನ್ನು ಹೊಂದಿರುವ ಸಸ್ಯಗಳಲ್ಲಿ ಎಕ್ಕದ ಗಿಡವು ಒಂದು ಮುಖ್ಯವಾಗಿದೆ. ಹೌದು, ಈ ಒಂದು ಗಿಡದಲ್ಲಿ 2 ಬಗೆಯ ಸಸ್ಯವನ್ನು ನಾವು ನೋಡುತ್ತೇವೆ. ಅದರಲ್ಲಿ ಬಿಳಿ ಎಕ್ಕದ ಗಿಡ ಮತ್ತು ಕೆಂಪು ಎಕ್ಕದ ಗಿಡ ಎಂದು ಕಾಣಸಿಗುತ್ತದೆ. ಈ ಒಂದು ಬಿಳಿ ಎಕ್ಕವು ಧಾರ್ಮಿಕವಾಗಿ ಅತ್ಯಂತ ಪವಿತ್ರತೆಯನ್ನು ಪಡೆದುಕೊಂಡಿದೆ. ಇದರ ಪೂಜೆಯಿಂದ ಹಾಗೂ ನಿತ್ಯ ಇದರ ಬಳಕೆಯನ್ನು ಪೂಜೆಯಲ್ಲಿ ಮಾಡುವುದರಲ್ಲಿ ಉತ್ತಮವಾದಂತಹ ಫಲಗಳು ದೊರೆಯುವುದರ ಜೊತೆಗೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಅಂದರೆ ಯಾವುದೇ ವ್ಯಕ್ತಿಯು ಆರ್ಥಿಕ ಸಮಸ್ಯೆಯಾಗಿರಲಿ, ತನ್ನ ಹಣಕಾಸಿನ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದಾಗ, ಹಾಗೂ ಮನೆಗಳಲ್ಲಿ ಮದುವೆಯ ಸಮಸ್ಯೆಯಿಂದ ವಿಳಂಬವಾಗ್ತಾ ಇದ್ರೆ, ಅಥವಾ ಯಾವುದೇ ರೀತಿಯ ನೆಮ್ಮದಿಯ ಜೀವನಕ್ಕಾಗಿ ನೀವು ಈ ಒಂದು ಗಿಡದ ಬಳಿ ಪರಿಹಾರವನ್ನು ಪಡೆಯಬಹುದು ಸ್ನೇಹಿತರೆ. ಹೌದು, ವಿಶೇಷವಾಗಿ ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಈ ಒಂದು ಗಿಡ, ಈ ಒಂದು ಹೂವು ಶಿವನಂತೆ ಸರಳ ಹಾಗೂ ಬಹಳ ಪವಿತ್ರತೆಯಿಂದ ಕೂಡಿದೆ. ಹೌದು, ಈ ಒಂದು ಬಿಳಿ ಎಕ್ಕವನ್ನು ಭಕ್ತಿಯಿಂದ ಶಿವಲಿಂಗಕ್ಕೆ ಅರ್ಪಿಸಿದರೆ ಸಾಕು, ಶಿವ ಸಂತುಷ್ಟನಾಗಿ ನಿಮಗೆ ಸಮೃದ್ಧಿಯ ಆಶೀರ್ವಾದವನ್ನು ನೀಡುತ್ತಾನೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ಕೇವಲ ಈ ಒಂದು ಹೂವನ್ನು ಪ್ರತಿನಿತ್ಯ ಪೂಜಾ ಸಂದರ್ಭಗಳಲ್ಲಿ ಬಳಸುವುದರಿಂದ ನಮ್ಮಲ್ಲಿ ಇರ್ತಕ್ಕಂತಹ ಯಾವುದೇ ದೋಷಗಳು ನಿವಾರಣೆಯಾಗುವುದರ ಜೊತೆಗೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಉಂಟಾಗುತ್ತದೆ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಕೆಟ್ಟ ದೃಷ್ಟಿ ದೋಷ ಮನೆಗೆ ತಾಗುವುದಿಲ್ಲ ಎಂಬ ಒಂದು ಮಾತಿದೆ ಕೂಡ. ಹೌದು, ನಮ್ಮ ಸಮಸ್ಯೆಗಳಿಗೆ ಬಿಳಿ ಎಕ್ಕದ ಹೂವನ್ನು ಅಥವಾ ಗಿಡವನ್ನು ಯಾವ ರೀತಿಯಾಗಿ ಬಳಸಬೇಕು ಎಂಬುದರ ಬಗ್ಗೆ ನೋಡುವುದಾದರೆ, ಅದರಲ್ಲಿ ಹಲವಾರು ವಿಧಗಳಲ್ಲಿ ನಾವು ಈ ಒಂದು ಬಿಳಿ ಎಕ್ಕವನ್ನು ಬಳಸಬಹುದು. ಹಲವಾರು ವಿಧದಲ್ಲಿ ಪರಿಹಾರಗಳನ್ನು, ಉಪಾಯಗಳನ್ನು ಮಾಡಬಹುದು. ಅದರಲ್ಲಿ ಸರಳವಾಗಿ ಹಾಗೂ ಪರಿಣಾಮಕಾರಿಯಾಗಿ ಸುಲಭವಾಗಿ ತಿಳಿಯುವುದಾದರೆ, ಮೊದಲನೆಯದಾಗಿ ಪ್ರತಿನಿತ್ಯ ಬಿಳಿ ಎಕ್ಕದ ಗಿಡಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿ. ಅಂದರೆ ಮುಂಜಾನೆಯ ಸಂದರ್ಭದಲ್ಲಿ ಇದರ ಮುಂದೆ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು 21 ಬಾರಿ ಹೇಳಿ ಸಂಕಲ್ಪ ಪೂರ್ವಕವಾಗಿ ಈ ಒಂದು ಪೂಜೆಯನ್ನು ಪ್ರತಿನಿತ್ಯ ಮಾಡಿ ನಿಮಗೆ ಇಷ್ಟವಾಗುವ ದಿನಗಳ ಕಾಲ ಮಾಡುತ್ತಾ ಹೋಗಿ. ಇದರಿಂದ ನಿಮ್ಮ ಇಚ್ಛೆಗಳು ಪೂರ್ಣಗೊಂಡು ಪ್ರತಿಯೊಂದು ಕ್ಷೇತ್ರದಲ್ಲೂ ವಿಶೇಷವಾದ ಯಶಸ್ಸನ್ನು ನೀವು ಸಾಧಿಸಬಹುದು. ನಿಮ್ಮ ಜೀವನದಲ್ಲಿ ಅಗಾಧವಾದ ಬದಲಾವಣೆಯನ್ನು ಕಾಣುತ್ತೀರಿ. ಹೌದು, ಹಾಗೂ ಪ್ರತಿ ಭಾನುವಾರ ತಪ್ಪದೆ ಈ ಒಂದು ಗಿಡಕ್ಕೆ ಪೂಜೆಯನ್ನು ಸಲ್ಲಿಸಿ. ಕಾರಣ, ಸೂರ್ಯನಿಗೆ ಸಂಬಂಧಪಟ್ಟಿರುವಂತಹ ಈ ಒಂದು ಗಿಡದಲ್ಲಿ ಸೂರ್ಯನಿಗೆ ಆರ್ಘ್ಯವನ್ನು ನೀಡಿ ಇದರಿಂದ ವ್ಯವಹಾರ ಮತ್ತು ವ್ಯಾಪಾರದಲ್ಲಿ ಉನ್ನತಿಯನ್ನು ಕೂಡ ನೀವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಆ ಸೂರ್ಯದೇವನ ಆಶೀರ್ವಾದದಿಂದ ಮನೆಗಳಲ್ಲಿ ಸಕಲ ಸಂಪತ್ತಿನ ಒಡೆಯರಾಗಬಲ್ಲಿರಿ. ಹೌದು, ಹಾಗೂ ಈ ಒಂದು ಗಿಡವು ನಿಮ್ಮ ಮನೆಯ ಸುತ್ತಮುತ್ತಲಿನಲ್ಲಿ ಸ್ವಾಭಾವಿಕವಾಗಿ ಬೆಳೆದರೆ ಅದು ಶುಭವಾದ ಸೂಚನೆಯಾಗಿರುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅದನ್ನು ಕೀಳಬೇಡಿ, ಪ್ರತಿನಿತ್ಯ ಪೂಜಿಸಿ. ಹಾಗೂ ನಿಮ್ಮ ಮನೆಯನ್ನು ನಕಾರಾತ್ಮಕತೆಯಿಂದ ರಕ್ಷಣೆ ನೀಡುವಲ್ಲಿ ಇದು ಅತ್ಯಂತ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ. ಹಾಗೂ ಅನೇಕ ಸಾಂಸಾರಿಕ ಕಷ್ಟಗಳು, ವೃತ್ತಿಯಲ್ಲಿನ ತೊಂದರೆಗೆ ಇದು ಅದ್ಭುತವಾದಂತಹ ಪರಿಹಾರವನ್ನು ಕೂಡ ನೀಡುತ್ತದೆ ಸ್ನೇಹಿತರೆ. ಮತ್ತು ಉತ್ತಮವಾದಂತಹ ಯೋಚನೆ, ಉತ್ತಮ ಫಲಕ್ಕಾಗಿ ಮನೆಯಿಂದ ಹೊರಡುವಾಗ ಒಂದು ಬಿಳಿ ಎಕ್ಕದ ಹೂವನ್ನು ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸಿನಲ್ಲಿ ಇಟ್ಟುಕೊಳ್ಳುವುದರಿಂದ ಆ ಒಂದು ಕೆಲಸದಲ್ಲಿ ಯಶಸ್ಸನ್ನು ನೀವು ಕಾಣಬಹುದು. ಅಷ್ಟೇ ಅಲ್ಲದೆ ಪ್ರಗತಿಯೂ ಕೂಡ ಸಾಧ್ಯವಾಗುತ್ತದೆ. ಯಾವುದೇ ವ್ಯಕ್ತಿಯು
ಕುಜದೋಷದಿಂದ ಬಳಲುತ್ತಾ ಇದ್ದರೆ ಅಂತಹ ಸಂದರ್ಭಗಳಲ್ಲಿ ಪ್ರತಿನಿತ್ಯ ಸಂಕಲ್ಪ ಪೂರ್ವಕವಾಗಿ ಅಂದರೆ 21 ದಿನಗಳ ಕಾಲ ಅಥವಾ 41 ದಿನಗಳ ಕಾಲ ಸಂಕಲ್ಪ ಮಾಡಿಕೊಂಡು ಅರಿಶಿಣದ ನೀರನ್ನು ಪ್ರತಿನಿತ್ಯ ಈ ಒಂದು ಎಕ್ಕದ ಗಿಡಕ್ಕೆ ಹಾಕುತ್ತಾ ಹೋಗಿ ಪೂಜೆಯನ್ನು ಮಾಡಿ ಕಂಕಣವನ್ನು ಪ್ರತಿನಿತ್ಯ ಕಟ್ಟಿದರೆ ಶುಭ ಸುದ್ದಿಗಳನ್ನು ನೀವು ಕೇಳುತ್ತೀರಿ ಹಾಗೂ ನಿಮ್ಮ ಎಲ್ಲ ಕೆಲಸಗಳು ಯಶಸ್ಸಾಗುತ್ತದೆ. ಅಷ್ಟೇ ಅಲ್ಲದೆ ಮದುವೆಯ ವಿಚಾರದಲ್ಲಿ ವಿಳಂಬವಾಗುತ್ತಿದ್ದರೆ ಎಲ್ಲ ಅಡ್ಡಿ ಆತಂಕಗಳು ದೂರವಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಪೂಜೆಯ ಸಂದರ್ಭದಲ್ಲಿ ಬೆಲ್ಲವನ್ನು ಅರ್ಪಿಸುವುದರಿಂದ ಸೂರ್ಯನ ಪ್ರಭಾವ ಜಾಸ್ತಿ ಆಗಿ ನಿಮ್ಮ ಎಲ್ಲ ರೀತಿಯ ಕೆಲಸ ಹಾಗೂ ವೃತ್ತಿಯಲ್ಲಿ ಅಡೆತಡೆಗಳು ಉಂಟಾಗುತ್ತಾ ಇದ್ದರೆ ಆ ಎಲ್ಲ ಅಡೆತಡೆಗಳು ನಿವಾರಣೆ ಆಗುತ್ತದೆ ಹಾಗೂ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಿ ಎಂದು ಕೂಡ ಹೇಳಲಾಗುತ್ತದೆ. ಹೌದು ಸ್ನೇಹಿತರೆ, ಮನೆಯಲ್ಲಿರ್ತಕ್ಕಂತಹ ಯಾವುದೇ ವಾಸ್ತು ದೋಷ ನಿವಾರಣೆಗೂ ಕೂಡ ಈ ಒಂದು ಗಿಡವನ್ನು ಬೆಳೆಸಬಹುದು. ಹೌದು, ಈ ಒಂದು ಗಿಡವನ್ನು ಈಶಾನ್ಯ ಮೂಲೆಯಲ್ಲಿ ಬೆಳೆಸುವುದರಿಂದ ಮನೆಯಲ್ಲಿರ್ತಕ್ಕಂತಹ ಯಾವುದೇ ರೀತಿಯ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಹಾಗೂ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಕೂಡ ಮನೆಯನ್ನು ಪ್ರವೇಶ ಮಾಡುವುದಿಲ್ಲ. ಹಾಗೂ ಈ ಒಂದು ಗಿಡವು ಅದ್ಭುತವಾದಂತು. ಸಾಂಪ್ರದಾಯಿಕವಾಗಿ ಈ ಒಂದು ಗಿಡವನ್ನು ನಾವು ವಿಶೇಷತೆಯಿಂದ ಪೂಜಿಸಲ್ಪಡುತ್ತೇವೆ. ಆದರೆ ಇದರ ಹಲವಾರು ಉಪಯೋಗಗಳನ್ನು ತಿಳಿದು ಪೂಜಿಸುವುದರಿಂದ, ಇನ್ನು ಹೆಚ್ಚಿನ ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ಹೆಚ್ಚಿನ ಫಲವನ್ನು ನಾವು ಪಡೆಯಬಹುದು. ಹೌದು ಸ್ನೇಹಿತರೆ, ಹಣಕಾಸಿನ ಸಮಸ್ಯೆ ಅಂದರೆ ಬಡತನದಿಂದ ಅಥವಾ ಹಣದ ಕೊರತೆ ಅಥವಾ ನೆಮ್ಮದಿಯ ಕೊರತೆ ಇದ್ದರೆ ಅಥವಾ ಸಾಲದ ಪ್ರಭಾವ ಹೆಚ್ಚಾಗಿದ್ದರೆ ಈ ಒಂದು ಪರಿಹಾರವನ್ನು ನೀವು ಮಾಡಬಹುದು. ಅಂದರೆ ಅರ್ಕ ಗಣಪತಿಯನ್ನು ಪೂಜಿಸಬಹುದು. ಅಂದರೆ ಎಕ್ಕದ ಗಿಡದ ಬೇರಿನಿಂದ ಮಾಡಲ್ಪಟ್ಟಿರುವ ಗಣಪತಿಯನ್ನು ಮನೆಯಲ್ಲಿ ತಂದು ಪೂಜಿಸುವುದರಿಂದ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ. ಹೌದು, ಈ ಒಂದು ಎಕ್ಕದ ಗಿಡದ ಬೇರಿನಿಂದ ಗಣಪತಿಯನ್ನು ಕೆತ್ತಲಾಗುತ್ತದೆ. ಅದರ ಒಂದು ಬೇರನ್ನು ಅಂದರೆ ಎಕ್ಕದ ಗಿಡದ ಒಂದು ಬೇರನ್ನು ಪೂಜಿಸಿದರೆ ಸಾಕು, ಹಲವಾರು ಲಾಭಗಳನ್ನು ನೀವು ಕಾಣಬಹುದು ಸ್ನೇಹಿತರೆ. ಹೌದು, ಎಲ್ಲ ಕಷ್ಟ ನಷ್ಟಗಳು ಸರಳವಾಗಿ ಗಣೇಶನನ್ನು ಪೂಜಿಸಿದರೆ ಹಾಗೂ ಯಾವುದೇ ರೀತಿಯ ಕಷ್ಟಗಳು, ನಷ್ಟಗಳು, ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ ಸರಳವಾಗಿ ಗಣೇಶನ ಪೂಜೆ ಮಾಡುವುದರಿಂದ ಎಲ್ಲ ವಿಘ್ನಗಳು ನಿವಾರಣೆಯಾಗುತ್ತದೆ ಎಂಬ ಒಂದು ಮಾತಿದೆ. ಅದರಂತೆಯೇ ಈ ಒಂದು ಗಣೇಶನ ಸ್ವರೂಪವಾಗಿರುವಂತಹ ಈ ಒಂದು ಎಕ್ಕದ ಗಿಡದ ಪೂಜೆಯಿಂದ ಸರಳವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬಹುದು. ಹೌದು, ಈ ಒಂದು ಎಕ್ಕದ ಗಿಡವನ್ನು ಮನೆಯಲ್ಲೇ ಇಟ್ಟು ಪೂಜೆ ಮಾಡಿ ನೋಡಿ, ಕಾರ್ಯಫಲವನ್ನು ಖಂಡಿತವಾಗಿ ಪಡೆಯುತ್ತೀರಿ. ಹೌದು ಸ್ನೇಹಿತರೆ, ಈ ರೀತಿಯಾದಂತಹ ಸರಳ, ಸುಲಭ, ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.